press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಇಂದಿನ ತರಗತಿನಲ್ಲಿ ಏನು ತಿಳ್ಕೊಂಡಿದ್ವಪ್ಪ ಅಂದರೆ ತ್ರಿಭುಜದ ಕೆಲವು ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಮೇಲೆ ಬರ್ತಕ್ಕಂಥ ಕೆಲವೊಂದು ಉದಾಹರಣೆ ಲೆಕ್ಕಗಳನ್ನ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಅಭ್ಯಾಸ 5.2 ಅಂದರೆ ಅಭ್ಯಾಸ 2ರಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಅಲ್ಲಿ ಫಸ್ಟ್ ಒಂದು ಕ್ವಶನು, ABC ಸಮದ್ವಿಬಾಹು ತ್ರಿಭುಜದಲ್ಲಿ ABC ಸಮದ್ವಿಬಾಹು ತ್ರಿಭುಜದಲ್ಲಿ AB equal to AC. ಕೋನ B ಮತ್ತು ಕೋನ Cಗಳ ಕೋನಾರ್ಧಕಗಳು ಪರಸ್ಪರ ಓನಲ್ಲಿ ಛೇದಿಸುತ್ತಿವೆ. ಪರಸ್ಪರ ಓನಲ್ಲಿ ಛೇದಿಸುತ್ತಿವೆ. ಎ ಮತ್ತು ಓ ಸೇರಿಸಿ. ಎ ಮತ್ತು ಓ ಸೇರಿಸಿ ಅದರಲ್ಲಿ ಫಸ್ಟ್ ಒನ್ನು OB ಈಕ್ವಲ್ ಟು OC. ಸೆಕೆಂಡ್ ಒನ್ನು ಕೋನ ಎ ಯನ್ನು AO ಅರ್ಧಿಸುತ್ತದೆ. AO ಅರ್ಧಿಸುತ್ತದೆ ಎಂದು ತೋರಿಸಿ. ಇದು ಪ್ರಶ್ನೆ. ಈ ಪ್ರಶ್ನೆಗೆ ರೇಖಾಚಿತ್ರ ಕೊಟ್ಟಿಲ್ಲ, ಸೊ ನಾವೇ ಓನಾಗಿ ಡ್ರಾ ಮಾಡಬೇಕು. ಸೊ ಇಲ್ಲಿ ಕ್ವಶನ್ ನೋಡೋಣ. ABC ಸಮದ್ವಿಬಾಹು ತ್ರಿಭುಜದಲ್ಲಿ, ನೋಡಿ ABC ಒಂದು ಸಮದ್ವಿಬಾಹು ತ್ರಿಭುಜ ಅಂತೆ. ಅಲ್ಲಿ ಕ್ವಶನ್ ಹೆಂಗೆ ಕೊಟ್ಟಿದ್ದಾರೋ ಹಂಗೆ ನಾನು ರೇಖಾಚಿತ್ರನ ಡ್ರಾ ಮಾಡ್ಕೊಳ್ತೀನಿ. ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾರಲ್ವ. ABC ಸಮದ್ವಿಬಾಹು ತ್ರಿಭುಜದಲ್ಲಿ ABC ಸಮದ್ವಿಬಾಹು ತ್ರಿಭುಜದಲ್ಲಿ AB ಅನ್ನೋದು ACಗೆ ಏನು ಸಮ ಆಗಿದೆ. ಕೋನ B ಮತ್ತು ಕೋನ Cಗಳ ಕೋನಾರ್ಧಕಗಳು, ಕೋನ B ಇಲ್ಲಿದೆ, ಕೋನ C ಇಲ್ಲಿದೆ. ಅವುಗಳ ಕೋನಾರ್ಧಕಗಳು ಓನಲ್ಲಿ ಛೇದಿಸುತ್ತಿವೆ ಅಂದರೆ ಈ ಥರ ಕೋನ Bನ ಕೋನಾರ್ಧಕ, ಕೋನ Cನ ಕೋನಾರ್ಧಕ ಓನಲ್ಲಿ ಏನು ಮಾಡ್ತಾ ಇದ್ದಾವೆ, ಛೇದಿಸ್ತಾ ಇದ್ದಾವೆ. ಎ ಮತ್ತು ಓ ಸೇರಿಸಿ, ನೋಡಿ ಎ ಮತ್ತು ಓನ ಏನು ಮಾಡಬೇಕು, ಸೇರಿಸ್ಬೇಕು. ಈ ಥರ ಹೀಗೆ ಸೇರಿಸಿ ನಾವೇನು ಪ್ರೂವ್ ಮಾಡಬೇಕು ಅಂತ ಅಂದರೆ OB ಈಕ್ವಲ್ ಟು OC ಅಂತ ಪ್ರೂವ್ ಮಾಡಬೇಕು. ಆಮೇಲೆ ಈ ಕೋನ ಎ ಅನ್ನು AO ಅನ್ನೋದು ಅರ್ಧಿಸುತ್ತದೆ ಅಂತ ನಾವು ಪ್ರೂವ್ ಮಾಡಬೇಕು. ಅಂದರೆ ಕೋನ BAO ಈಕ್ವಲ್ ಟು ಕೋನ CAO ಅಂತ ಪ್ರೂವ್ ಮಾಡ್ಕೋಬೇಕು ಎರಡರಲ್ಲಿ. ಸೊ ಫಸ್ಟ್ ಒನ್ ಇದೆಯಲ್ಲ ಅದನ್ನು ನಾವು ಪ್ರೂವ್ ಮಾಡೋಣ. OB ಈಕ್ವಲ್ ಟು OC ಅನ್ನೋದನ್ನ. ಅದಕ್ಕೆ ನಾವು ಈ ತ್ರಿಭುಜ ABC ತಗೊಳ್ಳೋಣ. ತ್ರಿಭುಜ ABCಯಲ್ಲಿ
ಎ ಬಿ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಎ ಬಿ ಈಕ್ವಲ್ ಟು ಎ ಸಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಏನು ಮಾಡೋಣ, ದತ್ತ ಅಂತ ಬರ್ಕೊಳ್ಳೋಣ. ನೆಕ್ಸ್ಟು ಎ ಬಿ ಈಕ್ವಲ್ ಟು ಎ ಸಿ ಆದರೆ ಇಲ್ಲಿ ಸಮದ್ವಿಬಾಹು ತ್ರಿಭುಜ ಎರಡು ಬಾಹುಗಳು ಏನಾಗಿದ್ದಾವೆ, ಸಮ ಆಗಿದ್ದಾವೆ. ಅವುಗಳ ಅಭಿಮುಖ ಕೋನಗಳು ಏನಾಗಿರ್ತವೆ, ಸಮ ಆಗಿರ್ತವೆ ಅಂತ ಗೊತ್ತಿದೆ. ಪ್ರಮೇಯ 5.2 ಪ್ರಕಾರ ನಮ್ಗೆ ಗೊತ್ತಿದೆ. ಕೋನ ನೋಡಿ, ಎ ಬಿನ ಅಭಿಮುಖ ಕೋನ ಸಿ, ಎ ಸಿನ ಅಭಿಮುಖ ಕೋನ ಬಿ. ಎ ಬಿ ಈಕ್ವಲ್ ಟು ಎ ಸಿ ಅಂದರೆ ಕೋನ ಎ ಸಿ ಬಿ, ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಎ ಬಿ ಸಿ, ಕೋನ ಎ ಬಿ ಸಿ. ಇಲ್ಲೇನು ಬರೀತೀರಾ, ಪ್ರಮೇಯ 5.2 ಪ್ರಕಾರ. ಓಕೆನಾ. ಆಮೇಲೆ ನಾವಿಲ್ಲಿ ಏನು ಮಾಡೋಣ ಅಂತ ಅಂದರೆ ಈ ಕೋನನ ಆಫ್ ಮಾಡ್ಕೊಳ್ಳೋಣ, ಅರ್ಧ ಮಾಡ್ಕೊಳ್ಳೋಣ. ಅರ್ಧ ಇಂಟು ಕೋನ ಎ ಸಿ ಬಿ ಈಕ್ವಲ್ ಟು ಅರ್ಧ ಇಂಟು ಕೋನ ಎ ಬಿ ಸಿ. ಅರ್ಧ ಇಂಟು ಕೋನ ಎ ಸಿ ಬಿ ಅಂತ ಅಂದರೆ ಕೋನ ಎ ಸಿ ಬಿನ ಅರ್ಧ ಕೋನ ಒ ಸಿ ಬಿ ಬರುತ್ತಲ್ವ, ಕೋನ ಒ ಸಿ ಬಿ. ಅರ್ಧ ಇಂಟು ಕೋನ ಎ ಬಿ ಸಿ ಅಂದರೆ ಎ ಬಿ ಸಿನ ಅರ್ಧ ಕೋನ ಒ ಬಿ ಸಿ ಆಗುತ್ತೆ, ಕೋನ ಒ ಬಿ ಸಿ ಆಗುತ್ತೆ. ನೆಕ್ಸ್ಟು ನೋಡಿ, ಇಲ್ಲಿ ಒ ಸಿ ಬಿ ಕೋನ ಒ ಬಿ ಸಿ ಕೋನಕ್ಕೆ ಏನಾಯಿತು, ಸಮ ಆಯಿತು. ಇಲ್ಲಿ ನಾವೇನು ಮಾಡ್ಬೋದಪ್ಪ ಅಂತ ಅಂದರೆ ಎರಡು ಕೋನಗಳು ಸಮ ಇದ್ದಾಗ ಅದರ ಅನುರೂಪ ಬಾಹುಗಳು ಏನಾಗಿರ್ತವೆ, ಸಮ ಇರ್ತವೆ ಅಂತ ತೋರಿಸ್ಬೋದಾ. ಸೊ ಈ ತ್ರಿಭುಜದಲ್ಲಿ ಕೋನ ಬಿ ಈಕ್ವಲ್ ಟು ಕೋನ ಸಿ ಆದರೆ ಒ ಬಿ ಈಕ್ವಲ್ ಟು ಒ ಸಿ ಅಂತ ಬರಿಬೋದಾ. ಸಿಗೆ ಅಭಿಮುಖ ಬಾಹು ಒ ಬಿ, ಬಿಗೆ ಅಭಿಮುಖ ಬಾಹು ಒ ಸಿ ಅಲ್ವಾ. ಒ ಬಿ ಈಕ್ವಲ್ ಟು ಒ ಸಿ ಈ ಥರ ನಾವು ಪ್ರೂವ್ ಮಾಡ್ಬೋದು. ಇದು ಎಷ್ಟನೇ ಪ್ರಮೇಯ, ಪ್ರಮೇಯ 5.3 ಪ್ರಕಾರ. ಪ್ರಮೇಯ 5.3 ನಾವೀಗೇನು ಪ್ರೂವ್ ಮಾಡಿದ್ವಿ, ಫಸ್ಟ್ ಒನ್ನ ಪ್ರೂವ್ ಮಾಡಿದ್ವಿ. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಕೋನ ಎ ಯನ್ನು ಎ ಒ ಅರ್ಧಿಸುತ್ತದೆ ಅಂತ ಇದೆಯಲ್ವಾ, ಅದನ್ನು ಪ್ರೂವ್ ಮಾಡ್ಕೊಳ್ಳೋಣ. ಕೋನ ಎ ಯನ್ನು ಎ ಒ ಅರ್ಧಿಸುತ್ತದೆ ಅಂತ ಇದೆ ಅಲ್ವಾ. ಹಂಗಂದರೆ ಏನು, ಕೋನ ಬಿ ಎ ಒ ಈಕ್ವಲ್ ಟು ಕೋನ ಸಿ ಎ ಒ ಅಂತ ತಗೋಬೇಕು ಅಂತ ಪ್ರೂವ್ ಮಾಡಬೇಕು. ಈಗ ಅದಕ್ಕೆ ನಾವು ಏನು ಮಾಡೋಣ ಅಂತ ಅಂದರೆ ಬಿ ಎ ಒ ಒಂದು ತ್ರಿಭುಜ, ಸಿ ಎ ಒ ಒಂದು ತ್ರಿಭುಜ ಅಲ್ವಾ. ಎರಡೂ ತ್ರಿಭುಜಗಳನ್ನ ನಾವು ತಗೊಳ್ಳೋಣ. ಯಾವುದಕ್ಕೆ ಅಂದರೆ ಎರಡನೇದ ಪ್ರೂವ್ ಮಾಡೋದಕ್ಕೆ. ತ್ರಿಭುಜ ಬಿ ಎ ಒ ಮತ್ತು ತ್ರಿಭುಜ ಸಿ ಎ ಒಗಳಲ್ಲಿ ನೋಡಿ, ಬಿ ಎ ಒ ಮತ್ತು ಸಿ ಎ ಒಗಳಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಅಂತ ಬರಿಬೋದಲ್ವಾ. ಎ ಬಿ ಈಕ್ವಲ್ ಟು ಎ ಸಿ, ಎ ಬಿ ಈಕ್ವಲ್ ಟು ಎ ಸಿ ಅಂತ ಬರಿಬೋದು. ನೆಕ್ಸ್ಟು ಇಲ್ಲಿ ಕೋನ ಒ ಬಿ ಸಿ ನಾವೆಲ್ಲ ಪ್ರೂವ್ ಮಾಡಿದ್ದೀವಿ. ಕೋನ ಒ ಬಿ ಸಿ ಈಕ್ವಲ್ ಟು ಕೋನ ಒ ಸಿ ಬಿ ನಾವು ಫಸ್ಟ್ನೇದು ಪ್ರೂವ್ ಮಾಡಿದ್ವಲ್ವ, ಆವಾಗ ಇದನ್ನು ಪ್ರೂವ್ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಇಲ್ಲಿ ಈ ಎರಡೂ ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಏನಾಗಿದೆ, ಒಂದೇ ಆಗಿದೆ. ಅದು ಯಾವುದು, ಎ ಒ ಈಕ್ವಲ್ ಟು ಎ ಒ ಸಾಮಾನ್ಯ ಬಾಹು. ಈಗ ಬಾಹುಕೋನ ಬಾಹು ಸರ್ವಸಮತೆಯ ಪ್ರಕಾರ ತ್ರಿಭುಜ ಬಿ ಎ ಒ ಸರ್ವಸಮ
ತ್ರಿಭುಜ ಸಿ ಎ ಒ ಯಾವ ನಿಯಮ? ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ. ಸೊ ನಾವು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗಿ ಇಲ್ಲಿ ಅನುರೂಪ ಕೋನಗಳು ತಗೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ ಕೋನ ಬಿ ಎ ಒ ಈಕ್ವಲ್ ಟು ಕೋನ ಸಿ ಎ ಒ ಅಂತ ಆಗುತ್ತೆ. ಕೋನ ಬಿ ಎ ಒ ಈಕ್ವಲ್ ಟು ಕೋನ ಸಿ ಎ ಒ. ಇಲ್ಲೇನು ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು. ಈ ಥರ ನಾವು ಪ್ರೂವ್ ಮಾಡಬೇಕು. ಸೊ ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ನಾವು ಎರಡನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ. ಎರಡನೇದು, ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಯ ಲಂಬಾರ್ಧಕವು ಎ ಡಿ ಆಗಿದೆ. ಎ ಬಿ ಈಕ್ವಲ್ ಟು ಎ ಸಿ ಆಗಿರುವಂತೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ. ಸೊ ಇದಕ್ಕೆ ರೇಖಾಚಿತ್ರ ಇದು. ಕೆ ಬಿ ಸಿ ಡಿ. ನೋಡಿ, ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜದಲ್ಲಿ ಬಿ ಸಿಯ ಲಂಬಾರ್ಧಕ ಯಾವುದು? ಎ ಡಿ ಆಗಿದೆ. ಎ ಬಿ ಈಕ್ವಲ್ ಟು ಎ ಸಿ ಅಂತ ನಾವು ತೋರಿಸ್ಬೇಕು, ಅದನ್ನು ಪ್ರೂವ್ ಮಾಡಬೇಕು. ಆಗಿರುವಂತೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ. ಎ ಬಿ ಈಕ್ವಲ್ ಟು ಎ ಸಿ ಆಯಿತು ಅಂದರೆ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ತೋರಿಸ್ಬೋದಲ್ವಾ? ಸೊ ಇಲ್ಲಿ ಎರಡು ತ್ರಿಭುಜಗಳಿದ್ದಾವೆ. ಯಾವಾಗ ಎ ಡಿನ ಲಂಬಾರ್ಧಕವಾಗಿ ಬಿ ಸಿಗೆ ಎಳ್ಕೊಂಡಾಗ ಅಲ್ಲಿ ಎ ಡಿ ಬಿ ಒಂದು ತ್ರಿಭುಜ ಬಂತು, ಎ ಡಿ ಸಿ ಒಂದು ತ್ರಿಭುಜ ಬಂತು. ಸೊ ಅಲ್ಲಿ ನಾವು ಏನು ಮಾಡ್ಬೋದು ಅಂತ ಅಂದರೆ ತ್ರಿಭುಜ ಎ ಡಿ ಬಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಎ ಡಿ ಈಕ್ವಲ್ ಟು ಎ ಡಿ ಅಂತ ತಗೋಬೋದಾ, ಅಥವಾ ಬಿ ಡಿ ಈಕ್ವಲ್ ಟು ಡಿ ಸಿ, ಬಿ ಡಿ ಈಕ್ವಲ್ ಟು ಡಿ ಸಿ. ಯಾಕೆ ತಗೊಂಡ್ವಿ? ಬಿ ಸಿಯ ಲಂಬಾರ್ಧಕ ಎ ಡಿ, ಬಿ ಸಿಯ ಲಂಬಾರ್ಧಕ
ಬಿ ಸಿ ಎ ಲಂಬಾರ್ಧಕ ಎ ಡಿ ಆದಾಗ ಇವೆರಡೂ ಕೂಡ ಒಂದಕ್ಕೊಂದು ಸಮ ಇರ್ತವೆ ಅಂತ ಅರ್ಥ. ಬಿ ಸಿ ಎ ಲಂಬಾರ್ಧಕ ಎ ಡಿ ಆಗಿದೆ. ಬಿ ಡಿ ಈಕ್ವಲ್ ಟು ಡಿ ಸಿ. ನೋಡಿ ಇಲ್ಲಿ ಕೋನ ಎ ಡಿ ಬಿ ಈಕ್ವಲ್ ಟು ಕೋನ ಎ ಡಿ ಸಿ ಈಕ್ವಲ್ ಟು 90 ಡಿಗ್ರಿ. ಕೋನ ಎ ಡಿ ಬಿ ಈಕ್ವಲ್ ಟು ಕೋನ ಎ ಡಿ ಸಿ ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟು ಈ ಎರಡೂ ತ್ರಿಭುಜಗಳಿಗೆ ಎ ಡಿ ಬಿ ತ್ರಿಭುಜ ಮತ್ತು ಎ ಡಿ ಸಿ ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಎ ಡಿ. ಎ ಡಿ ಈಕ್ವಲ್ ಟು ಎ ಡಿ. ಇಲ್ಲಿ ಏನಂತ ಬರಿತೀವಿ? ಸಾಮಾನ್ಯ ಬಾಹು. ಈಗ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ ತ್ರಿಭುಜ ಎ ಡಿ ಬಿ ಅನ್ನೋದು ತ್ರಿಭುಜ ಎ ಡಿ ಸಿಗೆ ಏನಾಯಿತು? ಸರ್ವಸಮ ಆಯಿತು. ತ್ರಿಭುಜ ಎ ಡಿ ಬಿ ಸರ್ವಸಮ ತ್ರಿಭುಜ ಎ ಡಿ ಸಿ. ಯಾವ ರೂಲು? ಯಾವ ನಿಯಮದ ಪ್ರಕಾರ? ಬಾಹು ಕೋನ ಬಾಹು ನಿಯಮದ ಪ್ರಕಾರ. ಸೊ ಇಲ್ಲಿ ನಾವು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗಿ ಎ ಬಿ ಈಕ್ವಲ್ ಟು ಎ ಸಿ ಅಂತ ತಗೊಳ್ಳೋಣ. ಎ ಬಿ ಈಕ್ವಲ್ ಟು ಎ ಸಿ ಅಂತ ತಗೊಂಡಾಗ ರೀಸನ್ ಏನು ಬರೀಬೇಕು ಅಂದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗಿ ತಗೊಂಡಿದ್ದೀವಿ. ಹಂಗಾಗಿ ಏನಾಗುತ್ತೆ? ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಈ ಥರ ನಾವು ಸರ್ವಸಮತೆಯ ನಿಯಮನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೋಬೇಕು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಮಕ್ಕಳೇ ನಾವು 3ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಸಮಬಾಹುಗಳಾದ ಎ ಸಿ ಮತ್ತು ಎ ಬಿಗಳಿಗೆ ಕ್ರಮವಾಗಿ ಬಿಇ ಮತ್ತು ಸಿ ಎಫ್ ಎತ್ತರಗಳನ್ನು ಎಳೆದಿದೆ. ಬಿಇ ಮತ್ತು ಸಿ ಎಫ್ ಎತ್ತರಗಳನ್ನು
ಎಳೆದಿದೆ. ಈ ಎತ್ತರಗಳು ಸಮ ಎಂದು ತೋರಿಸಿ. ಈ ಎತ್ತರಗಳು ಸಮ ಎಂದು ತೋರಿಸಿ. A, B, C. F, E. ಹೀಗಿದೆ ರೇಖಾಚಿತ್ರ. ಸೊ ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಈ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂತೆ. ಸಮಬಾಹುಗಳಾದ ಎ ಸಿ ಮತ್ತು ಎ ಬಿಗಳಿಗೆ, ಅಂದರೆ ಎ ಸಿ ಅನ್ನೋದು ಎಷ್ಟಿರುತ್ತೋ ಎ ಬಿ ಅನ್ನೋದು ಅಷ್ಟೇ ಇರುತ್ತೆ. ಸೊ ಎ ಸಿ ಈಕ್ವಲ್ ಟು ಎ ಬಿ ಅಂತ ಬರ್ಕೊಳ್ಳೋಣ. ಎ ಸಿ ಮತ್ತು ಎ ಬಿಗಳಿಗೆ ಕ್ರಮವಾಗಿ ಬಿ ಇ ಮತ್ತು ಸಿ ಎಫ್, ಎ ಬಿ ಮತ್ತು ಎ ಸಿಗಳಿಗೆ ಕ್ರಮವಾಗಿ ಬಿ ಇ ಮತ್ತು ಸಿ ಎಫ್ ಎತ್ತರಗಳನ್ನು ಎಳೆದಿದೆ ಅಲ್ವಾ. ನೋಡಿ, ಎ ಬಿ ಮತ್ತು ಎ ಸಿಗೆ ಬಿ ಇ ಮತ್ತು ಸಿ ಎಫ್ ಎತ್ತರಗಳನ್ನ ಏನು ಮಾಡಿದೆ, ಎಳೆದಿದೆ. ಈ ಎತ್ತರಗಳು ಸಮ ಎಂದು ತೋರಿಸಿ. ಅಂದರೆ ನಾವೇನಂತ ತೋರಿಸ್ಬೇಕು, ಬಿ ಇ ಈಕ್ವಲ್ ಟು ಸಿ ಎಫ್ ಅಂತ ತೋರಿಸ್ಬೇಕು. ಬಿ ಇ ಈಕ್ವಲ್ ಟು ಸಿ ಎಫ್ ಅಂತ ತೋರಿಸ್ಬೇಕು. ಸೊ ಇಲ್ಲಿ ನಾವು ಯಾವ ತ್ರಿಭುಜಗಳನ್ನು ತಗೊಳ್ಳೋಣ ಅಂತ ಅಂದರೆ, ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ ತಗೊಳ್ಳೋಣ. ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ಗಳಲ್ಲಿ ಅವ್ರು ಕೊಟ್ಟಿದ್ದಾರೆ ಎ ಸಿ ಈಕ್ವಲ್ ಟು ಎ ಬಿ ಅಥವಾ ಎ ಬಿ ಈಕ್ವಲ್ ಟು ಎ ಸಿ ಅಂತ ಅಲ್ವಾ. ನೆಕ್ಸ್ಟು ಎ ಬಿ ಇ ಮತ್ತು ಎ ಸಿ ಎಫ್ ತ್ರಿಭುಜದಲ್ಲಿ ಎ ಬಿ ಇ ಮತ್ತು ಎ ಸಿ ಎಫ್ ತ್ರಿಭುಜದಲ್ಲಿ ಕೋನ ಎ ಅನ್ನೋದು ಕೋನ ಎಗೆ ಸಮ ಇರುತ್ತಲ್ವ. ಯಾಕೆ ಅಂದರೆ ಎರಡೂ ತ್ರಿಭುಜಗಳಿಗೆ ಆ ಕೋನ ಎ ಅನ್ನೋದು ಒಂದು ಸಾಮಾನ್ಯ ಕೋನ ಆಗಿದೆ. ಆಮೇಲೆ ನೆಕ್ಸ್ಟು ಏನು ಮಾಡ್ಬೋದು ಅಂತ ಅಂದರೆ, ಇಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಆದಾಗ ಇಲ್ಲಿ ಎ ಬಿಯ ನೋಡಿ, ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮವಿದ್ದಾಗ ಅವುಗಳ ಅನುರೂಪ ಕೋನಗಳು ಅಭಿಮುಖ ಕೋನಗಳು ಏನಾಗಿರ್ತವೆ, ಸಮ ಆಗಿರ್ತವೆ. ಎ ಬಿನ ಅನುರೂಪ ಕೋನ ಸಿ, ಎ ಸಿನ ಅನುರೂಪ ಕೋನ ಬಿ. ಹಾಗಾಗಿ ನಾವಿಲ್ಲಿ ಏನು ಬರಿಬೋದು, ಇದರಿಂದ ನಾವು ತಗೊಳ್ಳೋದಾದರೆ ಕೋನ ಎ ಬಿಗೆ ಅನುರೂಪವಾಗಿ ಸಿ ಇದೆ. ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಎ ಬಿ ಸಿ, ಕೋನ ಎ ಬಿ ಸಿ. ಈಗ ನಾವು ಇಲ್ಲಿ ಯಾವ ಸರ್ವಸಮತೆಯ ನಿಯಮದ ಪ್ರಕಾರ ಇವೆರಡೂ ತ್ರಿಭುಜಗಳು ಸರ್ವಸಮ ಅಂತ ಪ್ರೂವ್ ಮಾಡ್ಬೋದು ಅಂತ ಅಂದರೆ, ನೋಡಿ, ಎರಡು ಕೋನಗಳಿದ್ದಾವೆ. ಕೋನ ಎ ಒಂದು ಕೋನ, ಬಿ ಒಂದು ಕೋನ. ಕೋನ ಎ, ಕೋನ ಸಿ, ಎ ಬಿ. ಇಲ್ಲಿ ಏನು ಬರುತ್ತೆ ಅಂದರೆ ಬಾಹು ಕೋನ, ಕೋನ ಬಾಹು ಕೋನ ಸರ್ವಸಮತೆಯ ನಿಯಮ ಬರುತ್ತೆ. ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ
ಎ ಸಿ ಎಫ್ ಯಾವ ಸರ್ವಸಮ್ಮತೆ ನಿಯಮ? ಕೋನ ಬಾಹು ಕೋನ, ಕೋನ ಬಾಹು ಕೋನ ನಿಯಮದ ಪ್ರಕಾರ. ಸೊ ಈ ಥರ ಸರ್ವಸಮ ಆಯಿತು ಅಂತ ಅಂದರೆ ನಾವು ಆ ಸರ್ವಸಮ ತ್ರಿಭುಜಗಳ ಅನುರೂಪ ಕೋನಗಳ ಬಾಹುಗಳಾಗಿ ಏನಂತ ತಗೋಬೋದು? ಬಿ ಇ ಈಕ್ವಲ್ ಟು ಸಿ ಎಫ್ ಅಂತ ತಗೋಬೋದು. ಬಿ ಇ ಇದನ್ನೇ ಪ್ರೂವ್ ಮಾಡೋಕ್ಕೆ ಹೇಳಿದಾರಲ್ವ, ಬಿ ಇ ಈಕ್ವಲ್ ಟು ಸಿ ಎಫ್. ಯಾಕಪ್ಪ ಅಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು. ಈ ಥರ ನಾವು ಪ್ರೂವ್ ಮಾಡಬೇಕು. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟು 4ನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಾಲ್ಕನೇ ಪ್ರಾಬ್ಲಮ್ಮು. ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಮತ್ತು ಎ ಬಿಗಳಿಗೆ ಎಳೆದ ಎತ್ತರಗಳು ಕ್ರಮವಾಗಿ ಬಿಇ ಮತ್ತು ಬಿ ಎಫ್ ಆಗಿದ್ದು ಬಿಇ ಮತ್ತು ಬಿ ಎಫ್ ಆಗಿದ್ದು ಅವು ಸಮವಾಗಿವೆ. ಅಷ್ಟರಲ್ಲಿ ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಎಫ್. ಎರಡನೇದು ಎ ಬಿ ಈಕ್ವಲ್ ಟು ಎ ಸಿ ಅಂದರೆ ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ. ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ. ಸೊ ನಾವು 3ನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ವಾ, ಅದಕ್ಕೆ ರೇಖಾಚಿತ್ರ ಯಾವುದಿತ್ತೋ ಅದೇ ರೇಖಾಚಿತ್ರನೇ ಇಲ್ಲಿ ನಾವು ಡ್ರಾ ಮಾಡ್ಕೋಬೇಕಾಗಿದೆ. ಎ ಬಿ ಸಿ ಇ ಎಫ್
ಎಫ್. ಸೊ ಮಕ್ಕಳೇ ಈ ಥರ ಇದೆ ರೇಖಾಚಿತ್ರ. ಫಸ್ಟ್ ಕ್ವಶನಲ್ಲಿ ಏನಿದೆ, ಇದೇ ರೇಖಾಚಿತ್ರ ಆದ್ರೂ ಇಲ್ಲಿ ಏನು ನಾವು ಪ್ರೂವ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಮತ್ತು ಎ ಬಿಗಳಿಗೆ ಎಳೆದ ಎತ್ತರಗಳು ಕ್ರಮವಾಗಿ ಬಿ ಇ ಮತ್ತು ಸಿ ಎಫ್, ಬಿ ಇ ಮತ್ತು ಬಿ ಎಫ್ ಅಂತ ಕೊಟ್ಟಿದ್ದಾನ, ಬಿ ಇ ಮತ್ತು ಬಿ ಎಫ್ ಸಿ ಎಫ್ ಇರಬೇಕು. ಬಿ ಇ ಮತ್ತು ನೋಡಿ ಇಲ್ಲಿ ತಪ್ಪಾಗಿದೆ, ಬಿ ಇ ಮತ್ತು ಸಿ ಎಫ್ ಆಗಬೇಕದು, ಬಿ ಎಫ್ ಬರೋದಿಲ್ಲ. ಬಿ ಇ ಮತ್ತು ಸಿ ಎಫ್ ಅಲ್ವಾ ಎತ್ತರಗಳು ನೋಡಿ, ಎ ಬಿ, ಎ ಸಿ, ಬಿ ಇ, ಸಿ ಎಫ್ ಆಗಿದ್ದು ಅವು ಸಮವಾಗಿವೆ. ಇವೆರಡು ಏನಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ, ಬಿ ಇ ಈಕ್ವಲ್ ಟು ಸಿ ಎಫ್ ಅಂತ ಕೊಟ್ಟಿದ್ದಾರೆ ಅವರು ಕ್ವಶನಲ್ಲಿ. ಹಾಗಾದರೆ ನಾವೇನು ಪ್ರೂವ್ ಮಾಡಬೇಕು ಅಂತ ಅಂದರೆ ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಎಫ್ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟು ಎ ಬಿ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡಬೇಕು. ಎ ಬಿ ಈಕ್ವಲ್ ಟು ಎ ಸಿ ಅಂದರೆ ಏನು, ಕೊಟ್ಟಿರೋ ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಆಗಿದೆ ಅಂತ ಪ್ರೂವ್ ಮಾಡ್ದಂಗೆ ಅಲ್ವಾ. ಅಂದರೆ ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ ಅಂತ ಇದೆ. ಸೊ ನಾವು ಫಸ್ಟ್ ಒನ್ನಲ್ಲಿ ಯಾವ ತ್ರಿಭುಜಗಳು ಸರ್ವಸಮ ಆಗಿದ್ದಾವೆ ಅಂತ ಕೊಟ್ಟಿದ್ದಾರಲ್ವ, ಆಗಬೇಕು ತೋರಿಸಿ ಅಂತ ಕೊಟ್ಟಿದ್ದಾರಲ್ವ, ಆ ತ್ರಿಭುಜಗಳನ್ನ ತಗೊಳ್ಳೋಣ. ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ಗಳಲ್ಲಿ, ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ಗಳಲ್ಲಿ, ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ಗಳಲ್ಲಿ ಅವ್ರೇನು ಕೊಟ್ಟಿದ್ದಾರೆ, ಬಿ ಇ ಈಕ್ವಲ್ ಟು ಸಿ ಎಫ್ ಅಂತ ಕೊಟ್ಟಿದ್ದಾರೆ. ಬಿ ಇ ಈಕ್ವಲ್ ಟು ಸಿ ಎಫ್. ಮತ್ತೆ ಏನು ಮಾಡ್ಬೋದು ಅಂತ ಅಂದರೆ ಇಲ್ಲಿ ನೋಡಿ, ಕೋನ ಬಿ ಇ ಎ ಅಥವಾ ಕೋನ ಬಿ ಇ ಯಾವುದೇ ತ್ರಿಭುಜ ತೊಗೊಂಡಿದ್ದೀವಿ, ಎ ಬಿ ಇ ತೊಗೊಂಡಿದ್ದೀವಿ, ಎ ಬಿ ಇ ಕೋನ ಎ ಇ ಬಿ ಈಕ್ವಲ್ ಟು ಕೋನ ಎ ಇ ಬಿ ಈಕ್ವಲ್ ಟು ಕೋನ ಎ ಎಫ್ ಸಿ ಈಕ್ವಲ್ ಟು 90 ಡಿಗ್ರಿ. ಅಲ್ಲಿ ನೋಡಿ ಅದಿದೆ 90 ಡಿಗ್ರಿ ಇದೆ ಅಲ್ವಾ, ಇದೆ. ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಅಂದರೆ ನೆಕ್ಸ್ಟು ಕೋನ ಎ ಅನ್ನೋದು ನೋಡಿ, ನಾವು ಎ ಬಿ ಇ ಮತ್ತು ಎ ಸಿ ಎಫ್ ಎರಡು ತ್ರಿಭುಜ ತೊಗೊಂಡಿದ್ದೀವಿ. ಎ ಬಿ ಇ ಮತ್ತು ಎ ಸಿ ಎಫ್ ಎರಡು ತ್ರಿಭುಜ ತೊಗೊಂಡಿರೋದ್ರಿಂದ ಈ ಎರಡೂ ತ್ರಿಭುಜಗಳಿಗೆ ಕೋನ ಎ ಅನ್ನೋದು ಸಾಮಾನ್ಯವಾಗಿದೆ. ಕೋನ ಎ ಈಕ್ವಲ್ ಟು ಕೋನ ಎ. ಇಲ್ಲಿ ಮತ್ತೆ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಯಾವ ನಿಯಮ ಬರುತ್ತೆ ಅಂತ ಅಂದರೆ, ಒಂದು ಬಾಹು ತೊಗೊಂಡಿದ್ದೀವಿ, ಎರಡು ಕೋನಗಳಿದ್ದಾವೆ, ಬಿ ಇ ಮತ್ತು ಕೋನ, ಈ ಕೋನ ತೊಗೊಂಡಿದ್ದೀವಿ, ಈ ಕೋನ ತೊಗೊಂಡಿದ್ದೀವಿ, ಬಿ ಇ ಅನ್ನೋದು ಇಲ್ಲಿದೆ. ಸೊ ಇಲ್ಲಿ ಕೋನ ಬಾಹು ಕೋನ ಸರ್ವಸಮತೆಯ ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಎಫ್ ಆಗಿದೆ. ಯಾವ ನಿಯಮ, ಕೋನ ಬಾಹು ಕೋನ ನಿಯಮ ಆಗಿದೆ. ಸೊ ಇಲ್ಲಿ ಈ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗಿ ನಾವು ಎ ಬಿ ಈಕ್ವಲ್ ಟು ಎ ಸಿ ಅಂತ ತಗೋಬೋದು. ಎ ಬಿ ಈಕ್ವಲ್ ಟು ಎ ಸಿ ಏನಪ್ಪ ಅಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು. ಹಾಗಾದರೆ ಈ ತ್ರಿಭುಜದಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಬಂತು ಅಂದರೆ ಎ ಬಿ ಸಿ ತ್ರಿಭುಜ ಏನಾಗುತ್ತೆ, ದ್ವಿಬಾಹು ತ್ರಿಭುಜ ಆಗುತ್ತೆ. ತ್ರಿಭುಜ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ. ಈ ಥರ ನಾವು ಸಾಲ್ವ್ ಮಾಡ್ಕೋಬೇಕು.
ನೆಕ್ಸ್ಟ್ ಪ್ರಾಬ್ಲಮ್ 5ನೇದು. ಎ ಬಿ ಸಿ ಮತ್ತು ಡಿ ಬಿ ಸಿ ಸಮದ್ವಿಬಾಹು ತ್ರಿಭುಜಗಳು. ಸಮದ್ವಿಬಾಹು ತ್ರಿಭುಜಗಳು. ಒಂದೇ ಪಾದ ಬಿ ಸಿಯ ಮೇಲಿದೆ. ಕೋನ ಎ ಬಿ ಡಿ ಕೋನ ಎ ಸಿ ಡಿ ಎಂದು ತೋರಿಸಿ. ಎ ಬಿ ಸಿ ಡಿ ನೋಡಿ ಮಕ್ಕಳೇ, ಫಸ್ಟ್ ಕ್ವಶನ್ನ ಅರ್ಥ ಮಾಡ್ಕೊಳ್ಳೋಣ ಆ ರೇಖಾಚಿತ್ರದ ಮೂಲಕ. ಎ ಬಿ ಸಿ ಮತ್ತು ಡಿ ಬಿ ಸಿ ನೋಡಿ, ಎ ಬಿ ಸಿ ಮತ್ತು ಡಿ ಬಿ ಸಿ ಸಮದ್ವಿಬಾಹು ತ್ರಿಭುಜಗಳು. ಎ ಬಿ ಸಿ ಮತ್ತು ಡಿ ಬಿ ಸಿ ಎರಡು ಸಮದ್ವಿಬಾಹು ತ್ರಿಭುಜಗಳು. ಒಂದೇ ಪಾದ ಬಿ ಸಿಯ ಮೇಲಿದೆ. ನೋಡಿ, ಎ ಬಿ ಸಿ ತ್ರಿಭುಜನೂ ಬಿ ಸಿ ಪಾದದ ಮೇಲಿದೆ, ಡಿ ಬಿ ಸಿ ತ್ರಿಭುಜನೂ ಕೂಡ ಬಿ ಸಿಯ ಪಾದದ ಮೇಲಿದೆ ಅಲ್ವಾ. ಸೊ ನಾವು ಇಲ್ಲಿ ಏನು ಪ್ರೂವ್ ಮಾಡಬೇಕು ಅಂದರೆ, ಕೋನ ಎ ಬಿ ಡಿಗೆ ಕೋನ ಎ ಸಿ ಡಿ ಏನು ಈಕ್ವಲ್ ಸಮ ಅಂತ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಎ ಇಂದ ಸಿಗೆ ಒಂದು ಈ ಥರ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ, ರೇಖಾಖಂಡನ ಡ್ರಾ ಮಾಡ್ಕೊತೀನಿ. ಸೊ ಈಗ ನಾನು ಯಾವ ತ್ರಿಭುಜಗಳನ್ನ ತಗೊತೀನಿ ಅಂದರೆ, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ, ತ್ರಿಭುಜ ನೋಡಿ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರಲ್ವ, ಎ ಬಿ ಈಕ್ವಲ್ ಟು ಎ ಸಿ. ಆಮೇಲೆ ಇಲ್ಲಿ ಎರಡೂ ತ್ರಿಭುಜಗಳಿಗೆ ಬಿ ಸಿ ಅನ್ನೋದು ಏನು ಸಾಮಾನ್ಯ ಬಾಹು, ಇದು ಏನು ದತ್ತದಲ್ಲಿ ಕೊಟ್ಟಿದ್ದಾರೆ. ಬಿ ಸಿ ಈಕ್ವಲ್ ಟು ಬಿ ಸಿ ಸಾಮಾನ್ಯ ಬಾಹು. ನೆಕ್ಸ್ಟ್ ಏನಪ್ಪ ಅಂದರೆ, ಬಿ ಡಿ ಈಕ್ವಲ್ ಟು ಸಿ ಡಿ.
ಬಿ ಡಿ ಈಕ್ವಲ್ ಟು ಸಿ ಡಿ ಕೊಟ್ಟಿದ್ದಾರೆ ಎರಡು ತ್ರಿಭುಜಗಳು ಸಮದ್ವಿಬಾಹು ತ್ರಿಭುಜಗಳು ಅಂತ. ಸೊ ನಾವಿಲ್ಲಿ ದತ್ತ ಅಂತ ಬರ್ಕೊಳ್ಳೋಣ. ಇದು ಕೂಡ ಎ ಬಿ ಎನ್ ಈಕ್ವಲ್ ಟು ಎ ಸಿ ಅನ್ನೋದು ಬಾಹು, ಬಿ ಸಿ ಈಕ್ವಲ್ ಟು ಬಿ ಸಿ ಅನ್ನೋದು ಬಾಹು, ಬಿ ಡಿ ಈಕ್ವಲ್ ಟು ಸಿ ಡಿ ಅನ್ನೋದು ಬಾಹು ಅಲ್ವಾ. ಸೊ ಅದಕ್ಕೆ ಯಾವ ನಿಯಮದ ಪ್ರಕಾರ ಇವೆರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗ್ತವೆ ಅಂತ ಅಂದರೆ ಬಾಹು 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 ಸರ್ವಸಮತೆಯ ನಿಯಮ. ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಸಿ ಡಿ ಯಾವ ನಿಯಮ? ಬಾಹು 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 ನಿಯಮ. ಇಲ್ಲಿ ನಾವು ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾಗಿ ಕೋನಗಳು ತಗೊಳ್ಳೋಣ. ಯಾವ್ಯಾವ ಕೋನಗಳು ಅಂದರೆ ಕೋನ ಎ ಬಿ ಡಿ ಈಕ್ವಲ್ ಟು ಕೋನ ಎ ಸಿ ಡಿ ಅಂತ ತಗೊಳ್ಳೋಣ. ಕೋನ ಎ ಬಿ ಡಿ ಈಕ್ವಲ್ ಟು ಕೋನ ಎ ಸಿ ಡಿ. ಕಾರಣ ಏನು? ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಈ ಥರ. ಸೊ ನೋಡ್ಕೊಳ್ಳಿ. ಸೊ ಮಕ್ಕಳೇ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಕ್ಲಾಸಲ್ಲಿ ಇನ್ನೂ 3 ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ. ಆಮೇಲೆ ಅದಾದಮೇಲೆ ತ್ರಿಭುಜಗಳ ಸರ್ವಸಮತೆಗೆ ಇನ್ನೂ ಹೆಚ್ಚು ನಿಬಂಧನೆಗಳು ಅಂತ 2 ನಿಬಂಧನೆಗಳು ಬರ್ತವೆ. ಯಾವ್ಯಾವಪ್ಪ ಅಂತ ಅಂದರೆ ಬಾಹು 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 ಸರ್ವಸಮತೆಯ ನಿಯಮ ಮತ್ತು ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿಯಮ ಅಂತ 2 ನಿಯಮಗಳು ಬರ್ತವೆ. ಅದ್ರ ಮೇಲೆ ಉದಾಹರಣೆ ಲೆಕ್ಕಗಳು ಮತ್ತು ಅಭ್ಯಾಸದ ಲೆಕ್ಕಗಳು ಬರ್ತವೆ. ಸೊ ಮುಂದಿನ ಕ್ಲಾಸಲ್ಲಿ ಅವನ್ನ ತಿಳ್ಕೊಳ್ಳೋಣ. ಆ 2 ಸರ್ವಸಮತೆಯ ನಿಯಮಗಳು ಮತ್ತು ಇಲ್ಲಿ ಈ ಎಕ್ಸಸೈಸಲ್ಲಿ ಇರ್ತಕ್ಕಂಥ ಇನ್ನು 3 ಪ್ರಶ್ನೆಗಳನ್ನ ಯಾವ ಥರ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ.